ಗುರಗುಂಟ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳ ಕಳ್ಳಾಟ, ಪೈಪ್, ಸ್ಪ್ರಿಂಕ್ಲರ್, ನಾಜಲ್ ವಿತರಣೆ ವೇಳೆಯಲ್ಲಿ ರೈತರಿಂದ ಹಣ ವಸೂಲಿ. ಹೌದು, ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಗುರಗುಂಟ ಹೋಬಳಿಯ ಗುರಗುಂಟದ ರೈತ ಸಂಪರ್ಕ ಕೇಂದ್ರದಲ್ಲಿ ರೈತರ ಜೇಬಿಗೆ ಕತ್ತರಿ ಹಾಕುತ್ತಿರುವಾಗ ಸಿಕ್ಕಿಬಿದ್ದ ಅಧಿಕಾರಿ. ಗುರಗುಂಟ ಹೋಬಳಿಯ ಅನೇಕ ಹಳ್ಳಿಗಳ ರೈತರು ತಾವು ಬೆಳೆದ ಬೆಳೆಗೆ ನೀರುಣಿಸಲು ಸಲುವಾಗಿ ಪೈಪ್, ಸ್ಪ್ರಿಂಕ್ಲರ್, ನಾಜಲ್ಗಾಗಿ ಕೃಷಿ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸಿ ಸರ್ಕಾರಕ್ಕೆ 4,600 ರೂಪಾಯಿ ಡಿಡಿ ತುಂಬಿದರೂ ಸಹ ಗುರಗುಂಟ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿ ಅಮರೇಶ್ ಗೌಡರು ಯಾರದೇ ಭಯವಿಲ್ಲದೆ ಅಕ್ರಮವಾಗಿ ಪ್ರತಿಯೊಬ್ಬ ರೈತರಿಂದ 300 ರೂಪಾಯಿ ಹಣ ವಸೂಲಿ ಮಾಡುತ್ತಿದ್ದಾರೆ. ಬಡ ರೈತರಿಂದ ಹಣ ಬಾಚಿಕೊಳ್ತಿರುವ ಕೃಷಿ ಅಧಿಕಾರಿಗಳ ಕ್ರಮವನ್ನು ವಿರೋಧಿಸಿ ಕೆಆರ್ಎಸ್ ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ ಶಿವರಾಜ್ ಕಪ್ಪಗಲ್ ಹಾಗೂ ರೈತರು ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿ ವಿಘ್ನೇಶ್ ಹಿರೇನಗನೂರು. ಬರ್ಬೇಕಲ್ಲ ಸರ್ತಿ ಮಾಳಮ್ಮ ಮಲ್ಲಪ್ಪ ವೀರಪ್ಪದ ಸೋಮಪ್ಪ ಬಸಪ್ಪ ಎಡಮನ್ಕಲ್ ಸೋಮಪ್ಪ ಬಸಪ್ಪ ನಾಯ್ಕಲ್ಲ ಮಾನಪ್ಪ ಬಾಲಪ್ಪ ನೀನ್ ಕೊಟ್ಟಿಯ ಸೋಮಪ್ಪ ಬಸಪ್ಪ ಯಾರು ಮಾನಪ್ಪ ಬಾಲಪ್ಪ ಭೀಮಪ್ಪ ಪರಮಪ್ಪ ಮಂಜುನಾಥ್ 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 ತಮ್ರೇಗೌಡ ತವಗ ಕೊಡು ಮತ್ತೆ ಕೊಡ್ರಿ ನೀವೇ ಹನುಮಂತ ಪಟೇಲ ರೊಕ್ಕ 100 ರೂಪಾಯಿ ಗೊತ್ತಾನ ಅಬ್ದುಲ್ ರಾಜ ಸಾಬ್ ಗೆದ್ದಕಟ್ಟಿ 100 ರೂಪಾಯಿ ನೀನ ಕೊಡ್ಬೇಕು ಒಳ್ಳೆಯದು ಅಂತ ತರ ಮೇಲೆ ಕೊಟ್ಬಿಡು ಈತ 100 ರೂಪಾಯಿ ಕೊಟ್ಟಿಲ್ಲ ಅಂತ ನೋಡ್ತಾರೆ ಗಂಗಮ್ಮ ಕುಪ್ಪಣ್ಣ 100 ರೂಪಾಯಿ ಕೊಡ್ಬೇಕಾ ನಾಗೇಶ್ ನಾಗೇಶ್ 100 ರೂಪಾಯಿ ಕೊಡೋರಿ ಕೊಟ್ಟದ್ದು ಬಸ್ವಾ ನೀನೇ ಕೊಟ್ಟದ್ದು ಕೊಡೋರಿ ಕಂಪ್ನಿ ಥ್ಯಾಂಕ್ ಯು. ಬಂಧುಗಳೇ ನಮಸ್ಕಾರ. ನನ್ನ ಹೆಸರು ಶಿವರಾಜ್ ಕಪ್ಪಗಲ್ ಅಂತೇಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ರೈತ ಕಾರ್ಯದರ್ಶಿ, ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿನ ಗುರಗುಂಟ ಹೋಬಳಿಯಲ್ಲಿ ನಿನ್ನೆ ಕೃಷಿ ಇಲಾಖೆಯಲ್ಲಿ ಭ್ರಷ್ಟಾಚಾರವನ್ನು ಬಯಲು ಮಾಡಲಾಯಿತು. ನಿನ್ನೆ ರೈತರಿಗೆ ಸಿಗಬೇಕಾದ ಮೆಟೀರಿಯಲ್ ವಸ್ತುಗಳನ್ನು ಸ್ಪ್ರಿಂಕ್ಲರ್ ಆಗಿರ್ಬೋದು, ನ್ಯಾಜಲ್ ಆಗಿರ್ಬೋದು, ಪಂಪ್ಸೆಟ್ ಆಗಿರ್ಬೋದು, ಗೊಬ್ಬರ, ಬೀಜ, ಪ್ರತಿಯೊಂದು ವಸ್ತುಗಳು ಸಿಗಬೇಕಾದ ರೈತರಿಗೆ ಅಲ್ಲಿದ್ದ ಅಧಿಕಾರಿಗಳು ರೋಷಾರೋಷವಾಗಿ ಪಬ್ಲಿಕ್ಕಲ್ಲಿ ದುಡ್ಡನ್ನು 300 ರೂಪಾಯಿ ಬೇಡಿಕೆ ಇಡ್ತಾ ಇದ್ದಾರೆ. 300, 400, 200 ಅವರೆಷ್ಟು ಇದು ಇರ್ತೋ ಅಷ್ಟು ಅವ್ರ ಮನಸ್ಸಿಗೆ ಬಂದಷ್ಟು ದುಡ್ಡು ಬಯಲಿಗೆ ಇದು ಕೇಳ್ತಾ ಇದ್ದಾರೆ. ಲಂಚ ಇಷ್ಟೇ ಕೊಡಬೇಕು. ಒಬ್ಬೊಬ್ಬರಿಗೆ ನಿನ್ನೆ
ಈ 300 ರೂಪಾಯಿ ತೊಗೋತಾ ಇದ್ರು ಪೈಪು ನ್ಯಾಜಲ್ ಪಿಂಕ್ಲರ್ ಸಲಿಗೆ. ನಾವು ಅಲ್ಲಿ ಹೋಗಿ ಕೇಳಿದಾಗ, ಸರ್ ದುಡ್ಡು ಎದು ಕೊಡಬೇಕು, ಉಚಿತವಾಗಿ ಬರುತ್ತೆ, ರೈತರಿಗೆ ಫ್ರೀಯಾಗಿ ಕೊಡಬೇಕಲ್ಲ ಅಂತ ಕೇಳಿದಾಗ, ಅಲ್ಲಿರ್ತಕ್ಕಂಥ ಅಧಿಕಾರಿ ಅಂಬರೀಷ್ ಗೌಡೂರು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಜೆರಾಕ್ಸ್ ಮಾಡಿಸ್ಬೇಕು ಸರ್ 5 ಸೆಟ್ಟು, ಸರ್ GPS ಫೋಟೋ ತೆಗಿಸ್ಬೇಕು ಸರ್ ಅಂತೇಳಿಬಿಟ್ಟು, ಅದಕ್ಕೆ 300 ರೂಪಾಯಿ ತೊಗೊತಾ ಇದ್ದೀವಿ ಸರ್ ಅಂತಂದ. ಹೌದಾ ಅಂತ ಕೇಳಿದಾಗ, ಅದು ರೂಲ್ಸ್ ಇದೆ ಅಂತ ಕೇಳಿದಾಗ ಅವ್ರೇನು ಮಾತಾಡಲಿಲ್ಲ. ನೋಟಿಸ್ ಕೊಡ್ರಿ ಅಂತ ಹೇಳಿದ್ವಿ, ಇಲ್ಲ 300 ರೂಪಾಯಿ ಕೊಟ್ಟಿದ್ದು ರಿಸಿಪ್ಟ್ ಕೊಡ್ರಿ ಅಂತ ಕೇಳಿದ್ವಿ, ಅವ್ರೇನು ಮಾತಾಡಲಿಲ್ಲ. ಆಮೇಲೆ ಅವರು ಅಧಿಕಾರಿಗಳು ಎಲ್ಲ ಇದ್ದರು, ಅವ್ರು ಕೇಳಿದಾಗ ಯಾರು ಏನು ಮಾತಾಡಲಿಲ್ಲ. ಅವ್ರಿಗೆ ಒಂಥರ ಭಯ ಹುಟ್ಟಿತು, ನಡ್ಕ ಹುಟ್ಟಿತು, ಅಂಜಿಕೆ ಹುಟ್ಟಿತು ಅವರಿಗೆ. ಅವರು ಬೇಡ ಸರ್ ಬೇಡ ಅಂತ ಹೇಳಿಬಿಟ್ಟು ಮತ್ತೆ ದುಡ್ಡನ್ನು ರೈತರಿಗೆ ಒಳ್ಳೆ ವಾಪಸ್ ಇಸ್ಕೊಟ್ಟಿವೆ. ಅಲ್ಲಿ ಹೇಳೋರು ಕೇಳೋರು ಯಾರೇ ಇಲ್ಲ, ತಾವು ಮಾಡಿದ್ದೇ ಮಾರ್ಗ, ತಾವು ನಡೆದಿದ್ದೇ ಇದು. ಅಲ್ಲಿ ಒಬ್ರದ್ದು ಭಯ ಇಲ್ಲ, ಅಂಜಿಕಿಲ್ಲ, ರೋಷಾರೋಷವಾಗಿ ಪಬ್ಲಿಕಲ್ಲಿ ದುಡ್ಡು ಕೇಳ್ತಾ ಇದ್ದಾರೆ ಭ್ರಷ್ಟ ಅಧಿಕಾರಿಗಳು. ಇವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಇವರನ್ನು ತನಿಖೆ ತಗೋಬೇಕು, ಇವ್ರ ಮೇಲೆ ಕಂಪ್ಲೇಂಟ್ ಆಗಬೇಕು, ಇವ್ರ ಮೇಲೆ ಒಂದು ಜವಾಬ್ದಾರಿನ ಇದ್ದ ಅಧಿಕಾರಿಗಳು ಈ ಥರ ಮಾಡಿದ್ರೆ ಹಂಗೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಗುಡಗುಂಟ ಕೃಷಿ ಇಲಾಖೆಗಳಲ್ಲಿ ಪ್ರತಿಯೊಬ್ಬರು ರೈತರು ದುಡ್ಡು ಹೋಗಿ ಕೊಟ್ಟು ಬರ್ತೀವಿ ಸರ್, ಬಾಂಡ್ ಕೇಳ್ತಾ ಇದ್ದಾರೆ ಸರ್ ದುಡ್ಡು ಕೊಡಿಲ್ಲ ಅಂದರೆ ಇವತ್ತು ಬಾ ನಾಳೆ ಬಾ, ಅದು ತೊಂಬ ಇದು ತೊಂಬ ಅಂತೇಳಿ ಸುಳ್ಳು ಓಡಿಸಾಡ್ತಾ ಇದ್ದಾರೆ ಸರ್ ಅಂಥೇಳಿ ರೈತರು ಅಪವಾದ ಮಾಡಿದ್ರು. ಅಲ್ಲಿ ವಾದ ಮಾಡ್ತಾಯಿದ್ರು ಪಬ್ಲಿಕಲ್ಲಿ. ನಿನ್ನೆ ಒಂಥರ ಇದಾದಂಗೆ ಆಯಿತು, ಜಗಳ ಆಯಿತು ರೈತರಿಗೆ, ನಮ್ಗೆ ಅವರಿಗೆ ಎಲ್ಲ ವಾದ ಆಯಿತು. ದುಡ್ಡು ಕೊಟ್ಟರೆ ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ ಸರ್, ಇವರಿಗೆ ದುಡ್ಡು ಕೊಡಲಿಲ್ಲ ಅಂದರೆ ಅದು ತೊಂಬ ಇದು ತೊಂಬ ಅಂತೇಳಿ ಓಡಾಡಿಸ್ತಾ ಇದ್ದಾರೆ ಸರ್. 5 ಸತ 6 ಸತ ತಿರುಗಿಸ್ತಾ ಇದ್ದಾರೆ. ನಾವು ಕೆಲಸ ಬಿಟ್ಟು ಬರೋಕ್ಕಾಗಲ್ಲ ಅಂತೇಳಿ ಇದು ಮಾಡಿದರು. ನಿನ್ನೆ 300 ರೂಪಾಯಿ ತೊಗೊತಾಯಿದ್ರು. 20 ಸಟ್ಟಿಗೆ 9,000 ರೂಪಾಯಿ ಆಯಿತು. ಅವ್ರು 25 26 ಸಟ್ಟು ಒಂದು ಗಾಡಿ ಬಂದದಕ್ಕೆ, ಒಂದು ಗಾಡಿಗೆ ಅಂದರೆ 26 25 ಸಟ್ಟಿಗೆ ಇದಕ್ಕೆ ಎಷ್ಟಾಯಿತು ದುಡ್ಡು? 27 28 ಸಟ್ಟಿಗೆ 9 15 ಸಾವಿರ ರೂಪಾಯಿ ರೊಕ್ಕ ಜೆರಾಕ್ಸ್ ಮಾಡೋಕೆ ಹೋಗುತ್ತಾ ಅಂತ ಕೇಳಿದಾಗ, ಕೊಳ್ಳಾಗ ID ಕಾರ್ಡ್ ಇಲ್ಲ, ಬ್ರೋಕರ್ಗಳು ಅವ್ರ ಸರ್ಕಾರಿ ಅಧಿಕಾರಿಗಳು ಅಂತ ಹೇಳೋರು ಕೇಳೋರು ಯಾರಿಲ್ಲ, ಗೊತ್ತಾಗ್ತಾ ಇಲ್ಲ. ಒಬ್ಬ ದುಡ್ಡು ತೊಗೋಬೇಕಂತೇಳಿ ಒಬ್ಬನ ನೇಮಕ ಮಾಡಿರ್ತಾರೆ, ಅದು ರೈತರ ಮಗನೇ, ಬಡವ್ರ ಮಗನೇ, ನೀನು ದುಡ್ಡು ತೊಗೋಪ್ಪ, ನಾವು ರೈತರೆಲ್ಲ ಹತ್ರ ಕಲೆಕ್ಟ್ ಮಾಡ್ಕೊ ಅಂತ ಕೇಸಿ ಒಬ್ಬನ ನೇಮಕ ಮಾಡಿರ್ತಾರೆ. ಅವ್ರನ್ನ ಒಬ್ಬನು ಬಂದು ಕಿಸ್ ಅವ್ನಿಗೆ ಇಷ್ಟಂತ ಕೊಡ್ತಾರೆ. ಅವ್ನು ಬಂತನ ರೈತರ ಹತ್ರ 300 ರೂಪಾಯಿ ತೊಗೊತಾ ಇದ್ದಾರೆ. ಅದನ್ನೆಲ್ಲ ರೆಕಾರ್ಡಿಂಗ್ ಮಾಡಿ ವಿಡಿಯೋ ಮಾಡಿವಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಇವರು ಸೂಕ್ತ ಕ್ರಮ ತಗೋಬೇಕು. ಕಾನೂನುಬದ್ಧವಾಗಿ ರೈತರಿಗೆ ಸಿಗಬೇಕಾದ ವಸ್ತುಗಳನ್ನು ಸಿಗಲಿ ಅಂಥೇಳಿ ನಾವು ಕೇಳಿಕೊಳ್ತೇವೆ. ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಿ, ಇವ್ರನ್ನ ಅಮಾನತು ಮಾಡಬೇಕು. ಅಂಬರೀಷ್ ಗೌಡೂರು ಅಂತ ವ್ಯಕ್ತಿನ ಇಂಥ ಹಿಡ್ಕೊಬೇಡ. ID ಕಾರ್ಡ್ ಇಲ್ಲ, ಬ್ರೋಕರ್ಗಳು ಅಲ್ಲಿ ನಡೀತಕ್ಕಂಥ ವ್ಯವಹಾರಗಳು ಏನು ಅಧಿಕಾರಿಗಳು ಗೊತ್ತಿದೆಯೋ ಗೊತ್ತಿಲ್ಲೋ ಅದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಈ ಮುಂದೆ ಅಲ್ಲಿ ಅನ್ಯಾಯ ಅಕ್ರಮಗಳನ್ನು ಲಂಚಾವತಾರ ಗೊತ್ತಾದರೆ, ಏನಾದರೂ ಕಂಡು ಬಂದಲ್ಲಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೈತರ ಪರವಾಗಿ, ಜನರ ಪರವಾಗಿ ಧ್ವನಿ ಎತ್ತೀವಿ, ಮುಂದೆ ಹೋರಾಟ ಮಾಡ್ತೀವಿ. ಇದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ಅವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕು. ಮುಂದಿನ ದಿನಗಳಲ್ಲಿ ಈ ಥರ ಆಗೋಕ್ಕೆ ನಾವು ಬಿಡಲ್ಲ, ತೊಗೋಬಾರ್ದು. ದುಡ್ಡು ತೊಗೊಂಡ್ರೆ ನಾವು ಲೋಕಾಯುಕ್ತಕ್ಕೆ ಕೊಡ್ತೀವಿ, ಅವ್ರ ಮೇಲೆ ಕೇಸ್ ಮಾಡ್ತೀವಿ ಅಂತೇಳಿ ಒಂದೆರಡು ಮಾತಾಡ್ತಾ ಧನ್ಯವಾದಗಳು, ನಮಸ್ಕಾರ.